ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನೋಡೋಣ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟ ಅಂದರೆ ಒಟ್ಟಾಗಿ ಏನಪ್ಪ ಅಂದರೆ 4 ಟೈಪ್ ಸೀಟ್ಸ್ ಅಂದ್ಕೊಳ್ಳಿ. ಈಗ ಆ್ಯಕ್ಚುಲಿ ಅಂದರೆ ಒಂದು ಗೌರ್ಮೆಂಟ್ ಕಾಲೇಜಲ್ಲಿರುವಂಥ ಬರೀ ಗೌರ್ಮೆಂಟ್ ಸೀಟ್ಸ್ ಇರ್ತವೆ. ಪ್ರೈವೇಟ್ ಕಾಲೇಜ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟ ಇರುತ್ತೆ. ಆಮೇಲೆ ಗೌರ್ಮೆಂಟ್ ಕೋಟ ಆದ ನಂತರ ಅಲ್ಲಿ ಪ್ರೈವೇಟ್ ಕೋಟ ಸೀಟ್ ಇರುತ್ತೆ 11 ಲ್ಯಾಕ್ ಇತ್ತು. ಓಕೆ, ಆಮೇಲೆ ಅದರ್ಸ್ ಮತ್ತು NRI ಕೋಟ ಸಹ ಇರುತ್ತೆ. ಟೋಟಲಿ ಗೌರ್ಮೆಂಟ್, ಪ್ರೈವೇಟ್ ಕೋಟ, NRI, ಅದರ್ಸ್ ಕೋಟ ಈ ರೀತಿ. ಓಕೆ, ಸೊ ಈಗ ನಾನು ಏನು ನಿಮಗೆ ಕಟ್ ಆಫ್ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಓನ್ಲಿ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟ ಕಟ್ ಆಫ್ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಗೌರ್ಮೆಂಟ್ ಕಾಲೇಜಿಗೆ ಸಂಬಂಧಪಟ್ಟಾಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೇನೆ. ಓಕೆ, ಆ ವಿಡಿಯೋದ ಲಿಂಕ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಅಥವಾ ನೀವು ಗ್ರೂಪ್ ಜಾಯ್ನ್ ಆದಾಗೂ ಸಹ ಅಲ್ಲಿ ಅವೈಲೇಬಲ್ ಆಗುತ್ತೆ. ಗೌರ್ಮೆಂಟ್ ಕಾಲೇಜ್ ಮಾತ್ರ ಅಲ್ಲಿ ಅವೈಲೇಬಲ್ ಇದೆ. ಓಕೆ ಫೈನ್. ಸೊ ನಾವೀಗ ಮೊದಲಿಂದ ಕೆಟಗರಿ ವೈಸ್ ಡೀಟೇಲ್ ಆಗಿ ಹೇಳಕ್ಕೆ ಹೋಗ್ತಾ ಇರ್ತೇನೆ. ಓಕೆ, ಹೇಳ್ತೀನಿ ನಿಮಗೆ. ಸೊ ಮೊದಲು ವೀಡಿಯೋನ ಲೈಕ್ ಮಾಡಿ, ಯಾಕಂದರೆ ಲೈಕ್ ಮಾಡಿದ್ರೆ ಅಲ್ಗಾರಿದಮ್ ಜಾಸ್ತಿ ಜನರಿಗೆ ಅದು ರೆಕಮೆಂಡ್ ಮಾಡುತ್ತೆ, ಎಲ್ರಿಗೂ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗುತ್ತೆ. ನಾವು ಮಾಡುವಂಥ ಒಂದು ಪ್ರಯತ್ನ ಮ್ಯಾಕ್ಸಿಮಮ್ ಜನರಿಗೆ ರೀಚ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಓಕೆ ಫೈನ್. ಸೊ ಮೊದಲು ನಾವಿಲ್ಲಿ ಕೆಟಗರಿ 1ನ ನೋಡೋಣ. ಸೊ 1G. ಸೊ ಮೊದಲೇ ಆಲ್ರೆಡಿ ಹೇಳಿದ್ದೀನಿ, G ಅಂತಂದರೆ ಕನ್ನಡ ಮೀಡಿಯಮ್ ಇದ್ದಿಲ್ಲ, ಬೇರೆ ಯಾವುದೇ ಒಂದು ಮೀಡಿಯಮ್ ಇದ್ದರೂ ಸಹ, ಅಂದರೆ ಇಂಗ್ಲೀಷ್ ಮೀಡಿಯಮ್ ಆಗಲಿ, ಉರ್ದು ಆಗಲಿ, ಮತ್ತು ಹಿಂದಿ ಮೀಡಿಯಮ್ ಆಗಲಿ, ಏನೇ ಆಗಲಿ ಇದ್ದರೆ ನೀವು ಯೂಸ್ಲಿ 1Gನಲ್ಲಿ ಬರ್ತೀರಾ. ಓಕೆ, ಮತ್ತು ಆಮೇಲೆ ಎಲ್ಲರೂ ಈವನ್ ಕನ್ನಡ ಮೀಡಿಯಮ್ ಇದ್ದರೂ ಸಹ ಜನರಲ್ನಲ್ಲೇ ಬರ್ತಾರೆ. ಬಟ್ ಇಲ್ಲಿರುವಂಥ ಸೀಟ್ಗಳನ್ನು ಜನರಲಿ ಕೆಟಗರಿ 1ನಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಳ್ಬೋದು. ಬಟ್ 1H ಅಂದರೆ ಹೈದರಾಬಾದ್ ಕರ್ನಾಟಕ ರೀಸನ್ನಲ್ಲಿದ್ದು ಕೆಟಗರಿ 1 ಒಳಪಟ್ಟಿದ್ರೆ ಆ ಸೀಟ್ಗಳನ್ನು ಕ್ಲೇಮ್ ಮಾಡ್ಕೊಳ್ಬೋದು. 1K ಅಂದರೆ ಕೆಟಗರಿನಲ್ಲಿದ್ದು ಕನ್ನಡ ಮೀಡಿಯಮ್ ಇದ್ದರೆ ಮಾತ್ರ ಆ ಸೀಟ್ಗಳನ್ನು ಅವರು ಕ್ಲೇಮ್ ಮಾಡೋದು ಮೀನ್ಸ್ ಪಡ್ಕೊಳ್ಬೋದು, ಡಿಪೆಂಡ್ ಆನ್ ದ ಮೆರಿಟ್. 1R ಅಂತಂದರೆ ರೂರಲ್ ಇರಬೇಕು, ರೂರಲ್ ಇದ್ದರೆ ಮಾತ್ರ ಆ ವಿದ್ಯಾರ್ಥಿಗಳು ಮೆರಿಟ್ ಆಧಾರದ ಮೇಲೆ ಸಾಫ್ಟ್ವೇರ್ ಅದು ಯೂಸಲಿ ಅಲರ್ಟ್ ಮಾಡುತ್ತೆ. ಓಕೆ, ಇವೆಲ್ಲ ಟರ್ಮ್ಸ್ ನಿಮ್ಮ ಎಲ್ಲರಿಗೂ ಗೊತ್ತಿರಬೇಕು. ಫೈನ್. ನಾವು 1G ಅಂದರೆ ನೋಡ್ಬೋದು, ಇಲ್ಲಿ ರೌಂಡ್ 1ಅಲ್ಲಿ ನೋಡಿದಾಗ 516 ಇಲ್ಲಿ ಕಟ್ ಆಫ್ ಆಗಿದೆ. ಹೈದರಾಬಾದ್ ಕನ್ನಡ ರೀಸನ್ ಇದ್ದರೆ 510 ಆಗಿದೆ. ನೋಡ್ಬೋದು ನೀವು HK ರೀಸನಲ್ಲಿದ್ದರೆ ಸ್ವಲ್ಪ ಕಟ್ ಆಫ್ ಯೂಸಲಿ ಲೋ ಆಗುತ್ತೆ. ಆಮೇಲೆ ಕನ್ನಡ ಮೀಡಿಯಂ ಬೆನಿಫಿಟ್ ಅನ್ಕೊಂಡು ನೋಡ್ಬೋದು 474 ಇದ್ರೂ ಸಿಕ್ಕಿದೆ. ಯಾಕಂದರೆ ಕನ್ನಡ ಮೀಡಿಯಂ ಬರ್ತಾ ಬರ್ತಾ ಕಡಿಮೆ ಜನ ಮಕ್ಕಳು ಇರ್ತಾರೆ, ಹಾಗಾಗಿ ಕನ್ನಡ ಮೀಡಿಯಮ್ನಲ್ಲಿ ಬಿದ್ದರೆ 474 ಇದ್ರೂ ಸಹ ಸಿಕ್ಕಿರುವಂಥದ್ದು. ಆಮೇಲೆ ರೂರಲ್ ನೋಡಿದಾಗ 515 ಅಲ್ಲಿ ಕಟ್ ಆಫ್ ಆಗಿದೆ. ಓಕೆ, ಲಾಸ್ಟ್ ಇಯರ್ ಹೇಳ್ತಾ ಇದ್ದೀನಿ, ಇದು ಓನ್ಲಿ ರೆಫರೆನ್ಸ್ಗೋಸ್ಕರ. ಈ ವರ್ಷ ಕಟ್ ಆಫ್ ಯೂಸಲಿ ಹೈ ಆಗುತ್ತೆ, ನೋ ಡೌಟ್. ಓಕೆ, ಆಮೇಲೆ ಇದು ಈ ಒಂದು ಸೆಕೆಂಡ್ ರೌಂಡ್ ಸಂಬಂಧಪಟ್ಟಾಗಿಲ್ಲಿ ನೋಡ್ಕೊಳ್ಬೋದು. ಓಕೆ, ಸೊ ಇದು ಆಯಿತು ಕೆಟಗರಿ 1ಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ. ಓಕೆ, ಸೊ ಆಲ್ರೆಡಿ ಭಾಳ ಜನ ಹೇಳ್ತಾ ಇದ್ರು ಪ್ರೈವೇಟ್ ಕಟ್ ಆಫ್ ಬೇಕಂತ, ಸೊ ಅದಕ್ಕೆ ಈ ವಿಡಿಯೋ ಮಾಡಿದ್ದೇನೆ. ಬಟ್ ಮ್ಯಾಕ್ಸಿಮಮ್ ನನಗೆ ಶೇರ್ ಮಾಡಿ, ಯಾಕೆಂದರೆ ಎಲ್ಲಿನೂ ಬೈ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ, ಮತ್ತು ಗೂಗಲಲ್ಲಿ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಸಿಗ್ಬೋದು. ಓಕೆ, ಸೊ ಆಲ್ಮೋಸ್ಟ್ ನಾನೊಂದು ಪ್ರಯತ್ನ ಮಾಡಿದ್ದೇನೆ. ಐ ಥಿಂಕ್ ಇಲ್ಲಿ ತಪ್ಪಿಲ್ಲ ಅಂತ ಅನ್ಕೋತೀನಿ. ಓಕೆ, ಆಮೇಲೆ 2A ಕೆಟಗರಿ ಹೇಳಬೇಕು ಅಂದರೆ 2Aನಲ್ಲಿ ಹೇಳಿದ್ದೇನೆ, 2A ಆಗಿರ್ಬೋದು SC ಕೆಟಗರಿಯಲ್ಲಿ ಭಾಳಷ್ಟು ಮ್ಯಾಕ್ಸಿಮಮ್ ಸೀಟ್ಸ್ ಅವೆಲ್ಲ, ಭಾಳಷ್ಟು ಸೀಟ್ಸ್ ಇವೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಯೂಸಲಿ ಕಟ್ ಆಫ್ ಲೋನೇ ಆಗುತ್ತೆ ಕಾಮನ್ಲಿ 2A ವಿದ್ಯಾರ್ಥಿಗಳಿಗೆ. ಸೊ 518 ಇದ್ರೂ ಸಿಕ್ಕಿದೆ 2AG ಇದ್ದರೆ. 2AH ಅಂತಂದರೆ ಹೈದರಾಬಾದ್ ಕನ್ನಡ ರೀಸನ್ ಇದೆ 10. ನೋಡಿ ಡಿಫ್ರೆನ್ಸ್ ನೋಡ್ಬೋದು, ಇಲ್ಲಿ HK ರೀಸನಲ್ಲಿ ಇದ್ರೆ ಯೂಸಲಿ ಕಟ್ ಆಫ್ ಲೋ ಆಗುತ್ತೆ. ಆಮೇಲೆ ಕನ್ನಡ ಮೀಡಿಯಮ್ ಇದ್ದರೆ 507 ಇನ್ನೂ ಸ್ವಲ್ಪ ಕಟ್ ಆಫ್ ಆಗುತ್ತೆ. ಕನ್ನಡ ಮೀಡಿಯಮ್ ಇದು ಹೈದರಾಬಾದ್ ಕನ್ನಡ ರೀಸನ್ ಇದ್ದರೆ 493, ರೂರಲ್ ಇದ್ದರೆ 516, ಆಮೇಲೆ 511. ಓಕೆ, ಸೊ ಸಿಮ್ಲಲ್ಲಿ ಸೆಕೆಂಡ್ ರೌಂಡ್ ಬೇಕಾದ್ರೆ ನೀವು ನೋಡ್ಕೊಳ್ಬೋದು. ಬಟ್ ಇಲ್ಲಿ ಮಾಪ್ ಅಪ್ ರೌಂಡ್ಸ್ ಆಗಿತ್ತು, ಬಟ್ ಅದು ನಾನು ಕನ್ಸಿಡರ್ ಮಾಡಿಲ್ಲ. ಓಕೆ, ಅಷ್ಟನ್ನು ಲೋ ಕಟ್ ಆಫ್ ಈಗ ಆಗೋದಿಲ್ಲ, ನೆನಪಿರಲಿ, ಜಸ್ಟ್ ಫಾರ್ ರೆಫರೆನ್ಸ್ ನಾನು ನಮಗಿದು ಹೇಳ್ತಾ ಇದ್ದೀನಿ. ಓಕೆ, ಸೊ ಆಮೇಲೆ ನೆಕ್ಸ್ಟ್ ಇಲ್ಲಿ 2BG. ಸೊ 2B ಆಗಲಿ ಬೇರೆ 2A ಮತ್ತು SCನ ಬಿಟ್ಟು ನೋಡಿದರೆ ಉಳಿದಲ್ಲಿ ಯೂಸಲಿ ಕಟ್ ಆಫ್ ಕಾಮನ್ಲಿ ಕಂಪೇರಿಂಗ್ ಯೂಸಲಿ ಹೈನೇ ಇರುತ್ತೆ. 2B ನೋಡ್ಬೋದು, ಇಲ್ಲಿ 540 ಕಟ್ ಆಫ್ ಇದೆ. ಆಮೇಲೆ 530 2B ಆಗಿದ್ದು HK ರೀಸನ್. 2AK ಕನ್ನಡ ಮೀಡಿಯಮ್ನಲ್ಲಿ ಯಾಕಂದರೆ 2Bನಲ್ಲಿ ನಿಮಗೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆನೇ. ಸೊ ಹಾಗಾಗಿ 2B ಆಗಿದ್ದು ಕನ್ನಡ ಮೀಡಿಯಮ್ ಇದ್ದರೆ ಡೆಫಿನೆಟ್ಲಿ ಕಟ್ ಆಫ್ ಲೋ ಆಗುತ್ತೆ, ಬೆನಿಫಿಟ್ ಆಗುವಂಥದ್ದು. ಓಕೆ, ಆಮೇಲೆ ರೂರಲ್ ನೋಡಿದಾಗ 521 ಇದೆ. ಸೊ ಸಿಮ್ಲರ್ಲಿ ಸೆಕೆಂಡ್ ರೌಂಡಲ್ಲಿ ಕೊಟ್ಟಿದ್ದಾನೆ. ರೈಟ್, ಕ್ಲಿಯರ್ ಆಯ್ತು ಅನ್ಕೋತೆ. 2B ಸ್ಪೆಷಲಿ ಕನ್ನಡ ಮೀಡಿಯಮ್ ಇದ್ದರೆ ಕಟ್ ಆಫ್ ಯೂಸಲ್ಲಿ ನೋಡಿ ಡಿಫ್ರೆನ್ಸ್ ಭಾಳಷ್ಟು ಕಾಮನ್ಲಿ ಬರುತ್ತೆ, ಯಾಕಂದರೆ 2Bನಲ್ಲಿ ಕನ್ನಡ ಮೀಡಿಯಮ್ ಭಾಳ ಕಡಿಮೆ ನಿಮಗೆ ಸಿಗೋದು. ಆಮೇಲೆ ನೆಕ್ಸ್ಟ್ 3AG, ಇಲ್ಲೂ ಸಹ ಸೀಟ್ ಯೂಸಲಿ ಕಡಿಮೆ ಇರುವಂಥದ್ದು. ಸೊ ಇಲ್ಲಿ ಕಟ್ ಆಫ್ ಇರುತ್ತೆ ಜಾಸ್ತಿ ಹೈ. ಆಮೇಲೆ 2AGನಲ್ಲಿ 3AGನಲ್ಲಿ 540 ಹೈದರಾಬಾದ್ ಕನ್ನಡ ರೀಸನ್ ಇದ್ದರೆ ನೋಡ್ಬೋದು, ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು, ಇಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಕಾಮನ್ಲಿ. ಕನ್ನಡ ಮೀಡಿಯಮ್ ಇದ್ದರೆ 463 ನೋಡ್ಬೋದು, ಇಲ್ಲಿ 463 ಸಿಕ್ಕಿದೆ. 3A ಇದು ಕನ್ನಡ ಮೀಡಿಯಮ್, ಪ್ರೊಬಾಬ್ಲಿ ಇದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಸಿಕ್ಕಿರುವಂಥದ್ದು ಅನ್ಕೋತೀನಿ. ಆಮೇಲೆ ಸೆಕೆಂಡ್ ರೌಂಡಲ್ಲಿ ಸಹ ಸೇಮ್. ಆಮೇಲೆ 3AR ರೂರಲ್ ಆಗಿದ್ದರೆ 540 520 ಯೂಸಲಿ ಕಾಮನ್ಲಿ ರೂರಲ್ಲಿ ಜರ ಜಾಸ್ತಿ ಇರ್ಬೋದು, ಬಟ್ ಕನ್ನಡ ಮೀಡಿಯಮ್ ಕಡಿಮೆ, ಮತ್ತು ಪರ್ಸೆಂಟೇಜ್ ಆಧಾರದ ಮೇಲೆ ಯೂಸಲಿ ನೋಡ್ಬೋದು ಇಲ್ಲಿ 463 ಇದ್ರೂ ಸಹ
ಸಿಕ್ಕಿದೆ. ಓಕೆ, ಆಮೇಲೆ ನೋಡ್ಬೋದು ಇಲ್ಲಿ 3BG ನೋಡ್ಬೋದು. ಇಲ್ಲಿ 3Bನಲ್ಲಿ ಯೂಸಲಿ ಹೈ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಇಲ್ಲಿ 3B 541 533 HK ರೀಸನ್ ಕನ್ನಡ ಮೀಡಿಯಂ ಇದ್ದರೆ ನೋಡ್ಬೋದು. ಇಲ್ಲಿ ಡಿಫ್ರೆನ್ಸ್ ನೋಡಿ, ಕನ್ನಡ ಮೀಡಿಯಂ ಇದ್ದರೆ ಸೊ ಕಟ್ ಆಫ್ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಲ್ಲಿ. ಮಾರ್ಕ್ಸ್ ಅನುಗುಣವಾಗಿ ಹೇಳಿದ್ದೇನೆ, ನಿಮಗೆ ಅನುಕೂಲ ಆಗಲಿ ಅಂತ ಮಾರ್ಕ್ಸ್ ಕೊಟ್ಟಿದ್ದೇನೆ ಇಲ್ಲಿ, ಯಾಕೆಂದ್ರೆ ನಿಮ್ಮ ರ್ಯಾಂಕಿಂಗ್ ಅಂತೂ ಗೊತ್ತಿರೋದಿಲ್ಲ, ಅದಕ್ಕಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಆಮೇಲೆ ರೂರಲ್ ಇದ್ದರೆ 530, ಆಮೇಲೆ ರೂರಲ್ ಇದು ಹೈದರಾಬಾದ್ ಕರ್ನಾಟಕ ರೀಸನ್ ಇದ್ದರೆ 525. ಎಲ್ಲದರಲ್ಲೂ ಚೆಕ್ ಮಾಡ್ಕೊಳ್ಳಿ, ಕನ್ನಡ ಮೀಡಿಯಂ ಇದ್ದಂಥ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಅಂದ್ಕೊಳ್ಳಿ. ಓಕೆ, ಸೆಕೆಂಡ್ ರೌಂಡ್ ಅಂದರೆ ಸೆಕೆಂಡ್ ರೌಂಡ್ ಆಲ್ರೆಡಿ ಇಲ್ಲಿ ಹಾಕಿದ್ದೇನೆ, ನೋಡ್ಕೊಳ್ಬೋದು ನೀವು ಇಲ್ಲಿ. ಓಕೆ, ಸೊ ಸೆಕೆಂಡ್ ರೌಂಡು 509 ಇದು 505 ಆಗಿದೆ. ರೈಟ್, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ಜನರಲ್ ಮೆರಿಟ್ ಒಂದು ಎಲ್ಲ ವಿದ್ಯಾರ್ಥಿಗಳು ಮೊದಲು ತಿಳ್ಕೋಬೇಕು. ನೀವು ಯಾವುದೇ ಕೆಟಗರಿ ಇರಲಿ, ಮೊದಲು ಆ ಕಾಲೇಜ್ನಲ್ಲಿ ಫಿಲ್ ಆಗೋದೇ ಜನರಲ್ ಮೆರಿಟ್ ಸೀಟ್. ಅಂದರೆ ಸ್ಪೆಷಲ್ ಕೆಟಗರಿ ಬಿಟ್ಟು ಅದನ್ನು ಹೇಳ್ತಾ ನಾನು ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ಬಂದಾಗ ಫಸ್ಟು ಜನರಲ್ ಮೆರಿಟ್ ಯೂಸಲಿ ಮೊದಲೆಲ್ಲ ಸೀಟ್ ಖಾಲಿ ಆಗುತ್ತೆ. ಜನರಲ್ ಮೆರಿಟ್ ಆದ ನಂತರನೇ ಕೆಟಗರಿ. ಫಾರ್ ಎಕ್ಸಾಂಪಲ್ ನಂದು 2A ಅಂದ್ಕೊಳ್ಳಿ, ನಂದು ಏನೇ ರ್ಯಾಂಕಿಂಗ್ ಇರಲಿ, ಮೊದಲು ನಾನು ಒಳ್ಳೆ ರ್ಯಾಂಕಿಂಗ್ ಇದ್ದರೆ ನಾನು ಜನರಲ್ ಮೆರಿಟಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಜನರಲ್ ಮೆರಿಟ್ ಆ ಕಾಲೇಜ್ನಲ್ಲಿರುವಂಥ ಜನರಲ್ ಮೆರಿಟ್ ಸೀಟ್ ಎಲ್ಲ ಖಾಲಿ ಆದಮೇಲೆ ನನಗೆ 2A ಕೆಟಗರಿಯಲ್ಲಿ ಟ್ರೈ ಮಾಡುತ್ತೆ. ಒಟ್ಟಲ್ಲಿ ಹೇಳ್ಬೇಕಂದ್ರೆ ಜನರಲ್ ಮೆರಿಟ್ ಅಂದರೆ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. GM ಮಾತ್ರ ವಿದ್ಯಾರ್ಥಿಗಳಿಗೆ ಅದು ತೆಗೆದುಕೊಳ್ಬೋದಾ? ಹಾಗೇನಿರೋದಿಲ್ಲ. ನೀವು 2A 2B ಯಾವುದೇ ಕೆಟಗರಿ ಆಗಲಿ ಜನರಲ್ ಮೆರಿಟಲ್ಲಿರುವಂಥ ಸೀಟ್ಗಳನ್ನು ಎಲ್ಲರೂ ತೆಗೆದುಕೊಳ್ಳಬಹುದು. ಓಕೆ, GM ಕೀ ಅಂದರೆ ಒಂದು ವೇಳೆ ನೀವು ಜನರಲ್ ಮೆರಿಟ್ ಆಗಿದ್ದು ಕನ್ನಡ ಮೀಡಿಯಮ್ ಇದ್ದರೆ ತೆಗೆದುಕೊಳ್ಳಬಹುದು. ಅದು ಯಾವುದೇ ಕೆಟಗರಿ ಆಗಲಿ 2A 2B 3SC ಯಾವುದೇ ಕೆಟಗರಿ ಆಗಲಿ ಕನ್ನಡ ಮೀಡಿಯಮ್ ಇದ್ದರೆ ಇಲ್ಲಿ ಸೀಟ್ಗಳನ್ನು ತೆಗೆದುಕೊಳ್ಳಬಹುದು. ಓಕೆ, ಸೊ ಇದರ ಬೇಸಿಕ್ ಐಡಿಯಾ ಸಂಬಂಧಪಟ್ಟ ವಿಡಿಯೋಗಳು ಭಾಳಷ್ಟು ಮಾಡಿ ಹಾಕಿರ್ತೀನಿ, ಕರೆಕ್ಟಾಗಿ ವಾಚ್ ಮಾಡಿ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಸೊ ಎನಿವೆ ಜನರಲ್ ಮೆರಿಟ್ ನೋಡ್ಬೋದು ಇಲ್ಲಿ 540. ಓಕೆ, ಇದು ಫೈನ್ 531 ಕನ್ನಡ ಮೀಡಿಯಮ್ ಇದ್ರೆ ನೋಡ್ಬೋದು. ನಾನು ಹೇಳ್ತಾ ಇದ್ದೀನಿ ಡಿಫ್ರೆನ್ಸ್ ನೋಡ್ಬೋದು ಇಲ್ಲಿ. ಕನ್ನಡ ಮೀಡಿಯಮ್ 4, ಆಮೇಲೆ ಕೆ ಹೈದರಾಬಾದ್ ಕನ್ನಡ ರೀಸನ್ ಇದ್ದರೆ 506, ಆಮೇಲೆ ರೂರಲ್ ಇದ್ದರೆ 527, ಮತ್ತು ರೂರಲ್ ಹೈದರಾಬಾದ್ ಕನ್ನಡ ರೀಸನ್ ಇದ್ದರೆ 505. ಆಮೇಲೆ ಸೆಕೆಂಡ್ ರೌಂಡ್ ಸಂಬಂಧಪಟ್ಟಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ ಇದು ಜನರಲ್ ಮೆರಿಟ್ ಸಂಬಂಧಪಟ್ಟಾಗ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ SC ಕೆಟಗರಿ. ಸೊ SCನಲ್ಲಿ ಆಗಲಿ ಮತ್ತು 2Aನಲ್ಲಿ ಸೀಟ್ಸ್ ಭಾಳಷ್ಟಿವೆ. ಓಕೆ, ಆಮೇಲೆ ಇಲ್ಲಿ ಸ್ವಲ್ಪ ಸ್ಟಡಿ ಮಾಡೋರ ಸಂಖ್ಯೆ ಕಡಿಮೆನೇ. ಸೊ ನಾವು ನೋಡಿದಾಗ ಈಗ ಇನ್ಕ್ರೀಸ್ ಆಗ್ತಾ ಇದ್ದಾರೆ. SCG ನೋಡಿರಿ 415, ಮತ್ತು ಹೈದರಾಬಾದ್ ಕನ್ನಡ ರೀಸನ್ ಅಂದರೆ 409. SC ಕನ್ನಡ ಮೀಡಿಯಮ್ ಚೆಕ್ ಮಾಡ್ಬೋದು 384. ಕನ್ನಡ ಮೀಡಿಯಮ್ ಅದೇ ಬೆನಿಫಿಟ್ ಅಂದ್ಕೊಳ್ಳಿ. ಓಕೆ, ಕನ್ನಡ ಮೀಡಿಯಮ್ ಯಾಕಂದ್ರೆ ಈಗೆಲ್ಲ 1 to 10 ಎಲ್ಲ ಸ್ಟಡಿ ಮಾಡೋದು ಇಂಗ್ಲೀಷ್ ಮೀಡಿಯಮೇ ಜಾಸ್ತಿ, ಕನ್ನಡ ಮೀಡಿಯಮ್ ಸಂಖ್ಯೆ ಕಡಿಮೆನೇ. ಸೊ ನೋಡ್ಬೋದು ಇಲ್ಲಿ ಕಟ್ ಆಫ್ ಎಷ್ಟು ಲೋ ಆಗುತ್ತೆ. ಆಮೇಲೆ ಒಂದು ಕನ್ನಡ ಮೀಡಿಯಮ್ HK ರೀಸನ್ ಇದ್ದರೆ 388. ಓಕೆ, ರೂರಲ್ ಇದ್ದರೆ 405, ಆಮೇಲೆ ರೂರಲ್ ಹೈದರಾಬಾದ್ ಕನ್ನಡ ರೀಸನ್ 408. ಓಕೆ, ಸಿಮ್ಲರ್ಲಿ ಚೆಕ್ ಮಾಡಿ ನೋಡಿ 4346 ಇದಂತೂ ಸೇಮ್ ಇದೆ ನೋಡಿ. ರೈಟ್, ಸೆಕೆಂಡ್ ರೌಂಡಲ್ಲಿ ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಒಟ್ಟಾಗಿ ಕನ್ನಡ ಮೀಡಿಯಮ್ ಮುಂದೆ ಆಲ್ರೆಡಿ ನಿಮಗೆ ನಾಳೆ ಲಿಂಕ್ ಓಪನ್ ಆಗುತ್ತೆ. ಕನ್ನಡ ಮೀಡಿಯಮ್ ಆಗಿದ್ದು ನೀವು ನೋ ಅಂತ ಹಾಕಿದರೆ ಕನ್ನಡ ಮೀಡಿಯಮ್ ಅಂದರೆ 1 to 10 ಸ್ಟ್ಯಾಂಡರ್ಡ್ವರೆಗೂ ಸ್ಟಡಿ ಮಾಡಿದರೆ ಸ್ಟ್ರಾಂಗ್ ರೆಕಮೆಂಡೇಷನ್. ಪ್ಲೀಸ್ ಎಡಿಟಿಂಗ್ ಆಪ್ಷನ್ ಬಿಟ್ಟಿರ್ತಾರೆ ಮಾಡ್ಕೊಳ್ಳಿ, ನಿಮಗೆ ಬೆನಿಫಿಟ್ ಆಗುತ್ತೆ. ರೈಟ್, STG ನೋಡ್ಬೋದು ಇಲ್ಲಿ 406, ಆಮೇಲೆ STK STR 355 362, STR 406, ಆಮೇಲೆ ರೂಲ್ ಇದ್ದು ಹೈದರಾಬಾದ್ ಕನ್ನಡ ರೀಸನ್ ಇದ್ದರೆ 402. ಸಿಮ್ಲರ್ಲಿ ಲೈಕ್ ದಿಸ್. ಅಂದರೆ ಒಟ್ಟಲ್ಲಿ 4 ಈಗ 420 430. ಯಾಕಂದರೆ SC ಆಗಲಿ ST ಆಗಲಿ ಕಡಿಮೆ ಸಂಖ್ಯೆ, ಆಲ್ಮೋಸ್ಟ್ ವಿದ್ಯಾರ್ಥಿಗಳಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆನೇ. ಓಕೆ, ಈ ಸಲ ಆದರೂ ಸಹ ಅಷ್ಟೊಂದು ಹೆವಿ ಆಗೋದಿಲ್ಲ ಅಂತ ಅನ್ಕೋತೀನಿ. ರೈಟ್, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ನೀವೆಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬರ್ತದೆ, ಒಂದು ರೆಫರೆನ್ಸ್ ಇದೇ ಕಂಟಿನ್ಯೂ ಆಗುತ್ತೆ ನಂಗೆ ಇರೋದಿಲ್ಲ, ಇದಕ್ಕಿಂತ ಜಾಸ್ತಿನೇ ಆಗುತ್ತೆ. ಒಂದು ರೆಫರೆನ್ಸ್ ಆಗಿ ನೀವು ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ಓಕೆ, ಆಮೇಲೆ ಡಿಫೆನ್ಸ್ ಸಂಬಂಧಪಟ್ಟಾಗೆ ಇಲ್ಲಿ ಕೊಟ್ಟಿದ್ದಾನೆ. ಡಿಫೆನ್ಸ್ ಆಗಲಿ 527 ಮೊದಲಿತ್ತು, ಆಮೇಲೆ ನೋಡಿದಾಗ 518 538, ಆಮೇಲೆ 529. ಓಕೆ, ಇದು ಏನು ಕೊಟ್ಟಿದ್ದು ನಿಮಗೇನು ಹೇಳ್ತಾ ಇದ್ದೀನಿ ಇದೆಲ್ಲ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೊಟ್ಟ ಮಾತ್ರ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೈವೇಟ್ ಕೊಟ್ಟ ಅಂದರೆ 11 lakh ಆಗಿರ್ಬೋದು, ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ಅಲ್ಲಿರುವಂಥ ಕಾಲೇಜ್ ಕಟ್ ಆಫ್ನ ಹೇಳ್ತೇನೆ. ಓಕೆ, ಸೊ ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ ಅಂದರೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಚಾನಲಲ್ಲೇ ಸಿಗುತ್ತೆ. ಒಂದು ಏನಪ್ಪ ಅಂದರೆ ದಯವಿಟ್ಟು ವೀಡಿಯೋ ಅಂದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿದಾಗ ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಮತ್ತು ಇನ್ನೊಂದು ಗ್ರೂಪಲ್ಲಿ ಜಾಯ್ನ್ ಆದರೆ ನಾನು ಲಿಂಕ್ ಹಾಕಿರ್ತೇನೆ, ಈಸಿಲಿ ನೀವು ಆಕ್ಸೆಸ್ ಮಾಡ್ಬೋದು, ಮತ್ತು ಇನ್ಸ್ಟಾನ ಫಾಲೋ ಮಾಡ್ಬೋದು. ಕ್ವಿಕ್ ಅಪ್ಡೇಟ್ಸ್ ಯೂಸಲಿ ನೀಡ್ತಾ ಇರ್ತೇನೆ. ಓಕೆ, ಸೊ ಕ್ಲಿಯರ್ ಆಯ್ತದೆ ಅನ್ಕೋತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಮ್ಯಾಕ್ಸಿಮಮ್ ಪ್ರತಿಯೊಂದು ಕಾಲೇಜ್ ವೈಸ್ ನಾನು ನಿಮಗಲ್ಲಿ ಕಟ್ ಆಫ್ ನೀಡಲು ಪ್ರಯತ್ನ ಮಾಡ್ತೇನೆ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತೀನಿ ಇಲ್ಲಿ. ಓಕೆ, ಮತ್ತಾಮೇಲೆ ಇನ್ನೊಂದು ಒಂದು ವೇಳೆ ನಿಮಗೆ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ಕಾಮನ್ಲಿ ಮೆಸೇಜ್ ಹಾಕಿ ಬೆಟರ್ ಅನ್ಕೋತೀನಿ. ಕಾಲ್ ಮಾಡಿದ್ರೆ ರಿಸೀವ್ ಮಾಡೋದು ಆಗೋದಿಲ್ಲ. ಸೊ ಮೆಸೇಜ್ ಹಾಕಿ ಒಂದು ವೇಳೆ ನಿಮಗೆ ಸಾಧ್ಯತೆ ಇದ್ದರೆ ಕೌನ್ಸಿಲಿಂಗ್ ಗೈಡ್ ಮಾಡ್ತೇನೆ. ಸಾಧ್ಯ ಇಲ್ಲ ಅಂದರೆ ಹೇಳಿಬಿಡ್ತೀನಿ ನೋ ಚಾನ್ಸ್ ಅಂತ. ಅವರಿಗೆ ಗೈಡೆನ್ಸ್ ಕೊಟ್ಟು ಉಪಯೋಗ ಆಗೋದಿಲ್ಲ.
ಕ್ಲಿಯರ್ ಹೇಳ್ತೀನಿ ನಿಮ್ಗೆ ಸಿಗುತ್ತೋ ಸಿಗೋದಿಲ್ಲ ಅನ್ನೋದನ್ನ. ಓಕೆ, ಒಂದೇಳಿ ವಾಟ್ಸಪ್ನಲ್ಲಿ ಮಾಡಿದರೆ ಸಿಗೋ ಹಂಗಿದ್ರೆ ಮಾತ್ರ ಗೈಡ್ ಮಾಡ್ತೀನಿ. ಒಟ್ಟಾಗಿ ನನ್ನ ಟಾರ್ಗೆಟ್ 70-80, ಅದಕ್ಕಿಂತ ಜಾಸ್ತಿ ನನಗಾಗೋದು, ನನ್ನ ಲಿಮಿಟ್ ಅಷ್ಟೇ. ಓಕೆ, ಸೊ ಒಟ್ಟಾಗಿ 70-80 ಜನ ಹೆಂಗಿರ್ಬೇಕಂದ್ರೆ ಅವ್ರಿಗೆ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರಬೇಕು, ಅಂಥವ್ರಿಗೆ ಮಾತ್ರ ಗೈಡ್ ಮಾಡ್ತೇನೆ. 350-365 ಜನರಲ್ ಮೆರಿಟ್ ಇದ್ದು 420, 430 ಅಥವಾ ಅಪ್ ಟು ನಿಯರ್ಲಿ 500. ಸೊ ಅವರಿಗೆ ಮೆಂಬರ್ಶಿಪ್ ಅಂತೂ ಯೂಸಲಿ ಕೊಡೋಕೆ ನನಗೆ ಆಗೋದಿಲ್ಲ, ಯಾಕಂದರೆ ಅದು ಕೊಟ್ಟರು ಸಹ ಅವರಿಗೆ ಉಪಯೋಗ ಆಗೋದಿಲ್ಲ. ಸೊ ಅವರಿಗೆ ಇಲ್ಲ ಅಂತ ಹೇಳ್ತಾರೆ. ಒಟ್ಟಾಗಿ ಸಿಗೋಂಗಿದ್ರೆ ಮಾತ್ರ ಮೆಂಬರ್ಶಿಪ್ ನಿಮಗೆ ಅವೈಲೇಬಲ್ ಮಾಡ್ತೇನೆ. ಓಕೆ, ಒಟ್ಟಲ್ಲಿ ನಮ್ಮದು ಲಿಮಿಟ್ ಅಂದರೆ 70-80, ಅದಕ್ಕಿಂತ ಹೆಚ್ಚಿಗೆ ನನಗಂತೂ ಆಗೋದಿಲ್ಲ. ಫೈನ್. ಸೊ ನೀವು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಚಾನಲಲ್ಲಿ ಕೊಡ್ತೀನಿ. ಕಂಟಿನ್ಯೂ ಚಾನಲ್ ನೋಡಿದ್ರು ಸಹ ನಿಮಗೆ ಕೌನ್ಸಿಲಿಂಗ್ ಆಟೋಮೆಟಿಕ್ಲಿ ಸಿಸ್ಟಮೆಟಿಕ್ಲಿ ಮಾಡ್ಕೊಳ್ಬೋದು. ಸ್ಪೆಷಲಿ ನಾನು ಹೇಳೋದು ಮ್ಯಾನೇಜ್ಮೆಂಟ್ ಕೋಟಾ, ಪ್ರೈವೇಟ್ ಕೋಟಾ, ಡೀಮ್ಡ್ ಯೂನಿವರ್ಸಿಟಿ ಇದ್ದರೆ ದಯವಿಟ್ಟು ಮೆಂಬರ್ಶಿಪ್ ಕಂಪಲ್ಸರಿ ತೆಗೆದುಕೊಳ್ಬೇಕು, ಯಾಕಂದರೆ ನಿಮಗೆ ಅಲ್ಲಿ ಬೇಕಾಗುತ್ತೆ ಗೈಡೆನ್ಸ್. ಇಲ್ಲಪ್ಪ ಅಂದರೆ ನಿಮಗೆ ಡೆಫಿನೆಟ್ಲಿ ಕಷ್ಟ ಆಗುವಂಥದ್ದು. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಯಾಕಂದರೆ ಎಲ್ಲ ಡಾಟಾನ ನಾವು ಅದನ್ನು ಕಲೆಕ್ಟ್ ಮಾಡಿ ಸಿಸ್ಟಮೆಟಿಕ್ ವೇನಲ್ಲಿ ಮಾಡಬೇಕಂದ್ರೆ ಭಾಳಷ್ಟು ಅಂದರೆ ಟೈಮ್ ಕನ್ಸ್ಯೂಮಿಂಗ್ ಪಾರ್ಟ್. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತಾ. ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಎಲ್ಲ ಕಾಲೇಜ್ನ ಗ್ರೂಪಲ್ಲಿ ಶೇರ್ ಮಾಡಿ. ಓಕೆ, ಸೊ ಆಲ್ಮೋಸ್ಟ್ ಕೌನ್ಸಿಲಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುವವರೆಗೂ ಎಂಡ್ವರೆಗೂ ನಾನು ನಿಮಗೆ ಗೈಡ್ ಮಾಡಲು ಪ್ರಯತ್ನ ಮಾಡ್ತೇನೆ. ಮ್ಯಾಕ್ಸಿಮಮ್ ಜನರಿಗೆ ರೀಚ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಚಲೋ, ಟೇಕ್ ಕೇರ್, ಬಾಯ್.